ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದರೆ ಸೂಪರ್ ಟೇಸ್ಟಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಚೀಸಿ ಪಡ್ಡು. ಹೆಸರು ಹೇಳೋ ಹಾಗೆ ಇದರಲ್ಲಿ ಚೀಸ್ ಇರುತ್ತೆ, ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಬರೀ ಮಕ್ಕಳಲ್ಲ, ದೊಡ್ಡೋರಿಗೆ ಇಷ್ಟ ಆಗುವಂಥ ಟೇಸ್ಟಿಯಾದ ಪಡ್ಡು ಇದು. ಇದನ್ನು ಮಾಡೋದಕ್ಕೆ ನಾನು ತಗೊಳ್ತಾ ಇರೋದು 1 ಕಪ್ ನೆನೆಸಿರೋ ಅವಲಕ್ಕಿನ ವಾಶ್ ಮಾಡಿ ನೆನೆಸಿಟ್ಟು ಆಮೇಲೆ 1 ಕಪ್ ಅಷ್ಟು ತಗೊಳ್ತಾ ಇದ್ದೀನಿ. ಆಮೇಲೆ ಅರ್ಧ ಕಪ್ ಓಟ್ಸ್ ಪೌಡರ್ನ ತಗೊಳ್ತಾ ಇದ್ದೀನಿ. ಜಸ್ಟ್ ಓಟ್ಸ್ನ ಸ್ವಲ್ಪ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ಹಾಕೊಳ್ಳಿ. ಕೆಲವೊಂದು ಓಟ್ಸ್ನಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಅದು ಪ್ಯಾಕೆಟ್ ಮೇಲೆ ಮೆನ್ಷನ್ ಆಗಿರುತ್ತೆ, ನೋಡಿಕೊಂಡು ನೀವು ಸಾಲ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ನೀವು ಬೇಕಿದ್ರೆ ಖಾರಕ್ಕೆ ಸಣ್ಣಗೆ ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ತುರಿದಿರೋ ಕ್ಯಾರೆಟ್ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಒಗ್ಗರಣೆ ಮಾಡೋದ್ರಿಂದ ಪಡ್ಡುಗೆ ಒಳ್ಳೆ ಫ್ಲೇವರ್ ಬರುತ್ತೆ. ನೀವು ಆಯಿಲ್ ಆದರೂ ಯೂಸ್ ಮಾಡ್ಬೋದು ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡ್ರೆ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ಈಗ ಇದನ್ನು ಅವಲಕ್ಕಿ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಕಡಲೆಕಾಯಿ ಬೀಜ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪೀನಟ್ ಪೌಡರ್ ಹಾಕೋದ್ರಿಂದ ಪಡ್ಡುನಲ್ಲಿ ಪ್ರೋಟೀನ್ ಕೂಡ ಆ್ಯಡ್ ಆಗುತ್ತೆ. ಈಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮ್ಮ ಕೈಗೆ ಸ್ವಲ್ಪ ತುಪ್ಪ ಗ್ರೀಸ್ ಮಾಡಿಕೊಂಡು ಮಿಕ್ಸ್ಚರ್ನ ಈ ಥರ ಬಾಲ್ಸ್ ಥರ ರೋಲ್ ಮಾಡ್ಕೋಬೇಕು. ಮಿಕ್ಸ್ಚರ್ ತುಂಬ ತೆಳು ಅಥವಾ ಗಟ್ಟಿಗೆ ಇರಬಾರ್ದು. ಈ ಥರ ರೋಲ್ ಮಾಡಿದಾಗ ಶೇಪ್ ಹೋಲ್ಡ್ ಆಗುವಷ್ಟಿದ್ರೆ ಸಾಕು. ಹಾಗೆ ಮಧ್ಯದಲ್ಲಿ ಚೀಸ್ ಬ್ಲಾಕ್ನ ಇಡಬೇಕು. ಹೀಗೆ ಎಲ್ಲ ಬಾಲ್ಸ್ನ ರೆಡಿ ಮಾಡ್ಕೊಂಡ್ಮೇಲೆ ಪಡ್ಡು ಪ್ಯಾನ್ಗೆ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನಾವು ಮಾಡಿರೋ ಪಡ್ಡು ಬಾಲ್ಸ್ನ ಇದರಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು. ಈ ವಿಡಿಯೋನಲ್ಲಿ ಕಾಣೋ ಹಾಗೆ ಚೀಸ್ ಸ್ಟ್ರಿಂಗ್ಸ್ ಥರ ಬರಬೇಕು ಅಂದರೆ ಮಾಜರೆಲ್ಲಾ ಚೀಸ್ನ ಯೂಸ್ ಮಾಡಿ. ಮತ್ತು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ತಿನ್ನಬೇಕು. ಈ ಥರ ಒಂದು ಸಲ ಮಾಡಿ ನೋಡಿ, ರೆಗ್ಯುಲರ್ ಪಡ್ಡುಗೆ ಬ್ರೇಕ್ ಕೊಡಿ, ಮಕ್ಕಳಂತೂ ಫುಲ್ ಖುಷಿಯಾಗಿಬಿಡ್ತಾರೆ. ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಮಾಡಿ. ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗೆ ಮತ್ತು ಕಿಡ್ಸ್ ಆ್ಯಕ್ಟಿವಿಟೀಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.